ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಹಳ ಈಸಿಯಾಗಿ ಮಾಡಿಕೊಳ್ಳುವಂತಹ ಪೇಡೆ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದು ಬಹಳ ಸುಲಭ ಐತಿ. ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮನೆಯಾಗ ಸುಲಭವಾಗಿಯೇ ಮಾಡ್ಕೋಬಹುದು. ಮೊದಲಿಗೆ 1 ಚಮಚ ಆಗುವಷ್ಟು ತುಪ್ಪವನ್ನು ಬಳಸ್ಕೊಂಡಿದ್ದೀನಿ. ತುಪ್ಪಕ್ಕೆ ನಾನು 2 ಬಟ್ಲಾಗುವಷ್ಟು ಹಾಲಿನ ಪುಡಿಯನ್ನು ಅಥವಾ ಹಾಲಿನ ಪೌಡ್ರನ್ನು ಬಳಸ್ಕೊಂಡಿದ್ದೀನಿ. ಹಾಲಿನ ಪೌಡ್ರ್ ಇತ್ತಂದ್ರೆ ಈಸಿಯಾಗಿ ಮನ್ಯಾಗನ ಒಂದು 5 ನಿಮಿಷ ಟೈಮ್ ಒಳಗನ ಪೇಡೆ ಮಾಡ್ಕೋಬಹುದು. ಭಾಳ ಟೇಸ್ಟಿಯಾಗಿರ್ತವೆ. ಹಂಗೆ ಭಾಳ ಕಡಿಮೆ ಸಾಮಗ್ರಿಗಳು ಕಡಿಮೆ ಟೈಮ್ ಒಳಗೆ ಮಾಡ್ಕೋಬಹುದು. ಇದನ್ನೊಂದು ಸ್ವಲ್ಪ ಈಗ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಹುರ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಈ ಥರ ಹುರ್ಕೊಂಡು ಕೂಡಲೇ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೈತಿ. ಈಗ ಎಷ್ಟು ಕಲರ್ ಚೇಂಜ್ ಆದರೆ ಸಾಕು. ನಾವು ಇದಕ್ಕೆ ಈಗ 1 ಬಟ್ಲು ಆಗುವಷ್ಟು ಹಸಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಸಿ ಹಾಲು ಸೇರಿಸ್ಕೊಂಡು ನಡಿತೈತಿ ಅಥವಾ ಕಾಯ್ದು ಆರಿಸಿರುವಂಥ ಹಾಲನ್ನು ಕೂಡ ಸೇರಿಸ್ಕೊಂಡ್ರೆ ನಡಿತೈತಿ. ನಾನು ಇಲ್ಲೇ ಅರ್ಧ ಆಗಿ 2 ಸತಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊತಿರೋದು ಅಷ್ಟೇ. ಇದೇನು ಗಂಟು ಆಗ್ತೈತಿ ಅನ್ನೋದೇನೂ ಇಲ್ಲ. ಪಟ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಗ ರೆಡಿ ಆಗಿಬಿಡ್ತೈತೆ ಆಗ ಪೇಡೆ. ಇದಕ್ಕೆ ನಾನು ಸ್ವಲ್ಪ ಆಗಿನ 2 ಸತಿಯಾಗಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. 2 ಬಟ್ಲ ಹಾಲಿನ ಪುಡಿಗೆ 1 ಬಟ್ಲ ಆಗುವಷ್ಟು ಹಾಲು ಕರೆಕ್ಟಾಗಿ ಅಳತೆಯಾಗಿ ಪೇಡೆ ರೆಡಿ ಆಗ್ತಾವೆ. ಈಗ ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸನ್ನು ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಮಾಡಿದರೆ ಚಲೋ. ಒಂದು ಸ್ವಲ್ಪ ಬಿಟ್ಟರು ಎಲ್ಲ ಕೆಳಗೆ ಹೊತ್ಕೊಂಡಂಗೆ ಆಗ್ಬಿಡ್ತೈತಿ. ಇದಕ್ಕೆ ಮೇನ್ ಇನ್ನೊಂದು ಏನಂದ್ರೆ ನಾನ್ ಸ್ಟಿಕ್ ಪ್ಯಾನನ್ನು ಬಳಸಿನ ಈ ಪೇಡೆ ಮಾಡಿದ್ರೆ ಬಹಳ ಒಳ್ಳೆಯದು. ಇದಕ್ಕೆ ನಾನು ಇಲ್ಲೇ ರುಚಿಗೆ ಅವಶ್ಯಕತೆ ಇರೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಕೂಡ ಸೇರಿಸ್ಕೋಬಹುದು. ಇದಕ್ಕೆ ಅಳತೆ ಇಷ್ಟೇ. 2 ಬಟ್ಲಾಗುವಷ್ಟು ಹಾಲಿನ ಪುಡಿ, 1 ಬಟ್ಲಾಗುವಷ್ಟು ಹಾಲು, ಅದರ ಒಂದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆ ಪುಡಿ ಇಷ್ಟು ಬೆರೆಸಿ ಒಂದು ಸ್ವಲ್ಪ ಈ ಥರ ಕೈ ಹಚ್ಕೊಂಡ್ರೆ ಸಾಕು. ನೋಡ್ತಿರ್ಬೋದು ಪೇಡೆ ಕಲರ್ನೂ ಅಷ್ಟು ಚೆಂದ ಬರ್ತೈತಿ. ಪೇಡೆನೂ ಭಾಳ ಭಾರಿಯಾಗಿರ್ತಾವೆ. ಕೊಂಡು ಪೇಡೆ ಯಾವ ರೀತಿ ಟೇಸ್ಟ್ ಇರ್ತಾವಲ್ಲ ಅದೇ ಥರ ಟೇಸ್ಟ್ ಬರ್ತೈತಿ ಇದು. ಲಾಸ್ಟಿಗೆ 1 ಚಮಚ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದೇ ಥರ ಪೇಡೆ ಮಾಡೋದಕ್ಕೆ ನಮಗೆ ಹದ ಬರಬೇಕು. ಅಲ್ಲಿವರೆಗೂ ಇದನ್ನೊಂದು ಸ್ವಲ್ಪ ಈ ಥರ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊತಿರ್ಬೇಕು. ಸಕ್ಕರೆ ಎಲ್ಲ ಕರಗಿ ಒಂದು ಸ್ವಲ್ಪ ತೆಳುವಾದಂಗೆ ಆಗಿರ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕೂಡ ಇದೇ ಥರ ಮಿಕ್ಸ್ ಮಾಡ್ಕೊತಿರ್ಬೇಕು. ಒಂದು 5 ನಿಮಿಷ ಒಳಗನ್ನ ಪಟ್ಟಂತ ರೆಡಿಯಾಗುವಂಥ ಸ್ವೀಟ್ ರೆಸಿಪಿ ಇದು. ಮಕ್ಕಳಿಗೆ ಯಾವಾಗಾದರೂ ಬೇಕಾದಾಗ ಈಸಿಯಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಟ ಬೆಸ್ಟ್ ಆಗಿರುವಂಥ ರೆಸಿಪಿ ಮಾಡಿ ಕೊಡಬಹುದು. ಈ ಥರ ಈಗ ಗಟ್ಟಿಯಾಗಿ ಬಂದತಿದು. ಇಷ್ಟು ಗಟ್ಟಿ ಆದರೆ ಸಾಕು. ನಾನು ಇದನ್ನೊಂದು ಪ್ಲೇಟಿಗೆ ತಗೊಳಕತ್ತಿದ್ದೀನಿ. ಈಗ ಇದನ್ನು ಕಂಪ್ಲೀಟಾಗಿ ತಂಪಾಗೋದಕ್ಕೆ ಬಿಡಬೇಕು. ಒಂದು ಸ್ವಲ್ಪನೂ ಬಿಸಿ ಇದ್ದಾಗ ಅಷ್ಟೊಂದು ಸರಿಯಾಗಿ ಪೇಡೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ತಂಪಾಗೋದಕ್ಕೆ ಬಿಟ್ಬಿಡ್ಬೇಕೀಗ. ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿ ಒಂದು ಅರ್ಧ ತಾಸು ಆಗೋಷ್ಟು ಬಿಟ್ಟಿದ್ದೀನಿ. ನಾನು ಇದನ್ನು ಅರ್ಧ ತಾಸು ಆದಾಗ ಒಂದು ಸ್ವಲ್ಪ ಕಂಪ್ಲೀಟಾಗಿ ತಂಪಾಗಿರ್ತೈತಿ. ಈ ಥರ ತಂಪನೂ ಆಗಿರ್ತೈತಿ, ಅದೇ ಥರ ಗಟ್ಟಿನೂ ಆಗಿ ಬಂದಿರ್ತೈತಿ ಇದು. ಅದಕ್ಕೆ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನೊಂದು ಸ್ವಲ್ಪ ಕೈಯಿಂದ ಹದವಾಗಿ ನಾದ್ಕೊಂಡು ಈ ಹದಕ್ಕೆ ಮಾಡ್ಕೋಬೇಕು. ಇಷ್ಟ ಆದ್ರೆ ಈಗ ಪೇಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗೈತಿದು. ನಿಮ್ಗೆ ಇಷ್ಟ ಆಗೋ ಥರ ಯಾವ ಶೇಪಲ್ಲೂ ಕೂಡ ನೀವು ಪೇಡೆ ಮಾಡ್ಕೋಬಹುದು. ನಾರ್ಮಲಾಗಿ ಈ ಥರ ರೌಂಡಾಗಿನೂ ಮಾಡ್ಕೋಬಹುದು, ಒಂದು ಸ್ವಲ್ಪ ಉದ್ದಾಗಿನೂ ಮಾಡ್ಕೋಬಹುದು. ಈ ಥರ ಕೈಯಿಂದ ಪ್ರೆಸ್ ಮಾಡ್ಕೊತ ಈ ಥರ ನಮ್ಗೆ ಯಾವ ಶೇಪ್ ಬೇಕೋ ಆ ಥರದ ಪೇಡೆ ರೆಡಿ ಮಾಡಿಕೊಂಡ್ರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಮನೆಯಾಗನ ಮಾಡ್ಕೊಂಡಿರುವಂಥ ಪೇಡೆ ರೆಡಿ ಆಗ್ತವೆ. ನೋಡ್ತಿರ್ಬೋದು ನೀವು ಎಷ್ಟು ಚೆಂದ ಪರ್ಫೆಕ್ಟಾಗಿ ಬಂದಾವಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ಲೈಕ್ ಮಾಡಿರಿ. ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡಿದ್ರಿ ಅಂದ್ರೆ ಹೆಂಗಾಗೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.